ಕ್ರೇಜಿ ಸ್ಟಾರ್ ರವಿಚಂದ್ರನ್ ನಮ್ಮ ಜೊತೆಗಿದ್ದಾರೆ. ರವಿಚಂದ್ರನ್ ಅವರೇ, ಈ ಸುದ್ದಿ ಕೇಳಿದ ತಕ್ಷಣ ಅಭಿಮಾನಿಗಳು ಒಂದು ರೀತಿ ರೊಚ್ಚಿಗೆದ್ದಿದ್ದಾರೆ. ಯಾರ ವ್ಯಕ್ತಿ ಆತನನ್ನು ಹಿಡಿದು ಏನಾರು ಮಾಡೋಣ ಅಂತ ಆ ಥರ ರೆಡಿ ಇದ್ದಾರೆ. ಸಾಕಷ್ಟು ಜನ ಫೋನ್ ಮಾಡ್ತಿದ್ರೆ, ಕಾಲ್ ಮಾಡ್ತಿದ್ರೆ, ನಿಮ್ಮ ಹತ್ರ ಮಾತಾಡೋದಕ್ಕೆ ತುಂಬ ಕಾತರಾಗಿದ್ದಾರೆ. ಸೊ ಮಾತಾಡ್ತಿರಲ್ವಾ? ನಡೀತಾ. ಈಗ ಫಸ್ಟ್ ಕಾಲರ್ ಮೈಸೂರಿಂದ ಭವಾನಿ ಕರೆ ಮಾಡಿದ್ದಾರೆ. ಭವಾನಿ, ಮಾತಾಡಿ. ಹಾ, ಹೇಳಿ ಭವಾನಿ ಅವರೇ. ಸರ್, ನಾನು ಚಿಕ್ಕದ್ರಿಂದ ನಿಮ್ಮ ಅಭಿಮಾನಿ ಸರ್. ನಾನು ಹೇಗ್ ಕಂಡ್ಬಿಟ್ಟು ಆವಾಗ್ಲಿಂದ ನಿಮ್ ಯುದ್ಧಕಾಂಡ ಸಿನಿಮಾದಿಂದ ನಂಗೆ ತುಂಬಾ ಏನು ಆ ಸಾಂಗ್ ಕೇಳ್ತಿದ್ರೆ ನನ್ನ ಜೀವನದಲ್ಲಿ ಏನೋ ಬಂದಿರೋ ನಂಗೆ ತುಂಬಾ ಇದೆ ಸರ್. ಇಷ್ಟೇ ನಂಗೆ ತುಂಬಾ ಬೇಜಾರಾಗ್ತಿದೆ ಸರ್. ಏನು ಬೇಜಾರು ಮಾಡ್ಕೊಂಡು ನಿಮ್ಮಂತ ಅವ್ರ ಪ್ರೀತಿ ಇರೋರ್ಗು ನಮ್ಗೇನು ಆಗೋದಿಲ್ಲ ಬಿಡಿ, ಯಾಕೆ ತಲೆ ಕೆಡ್ಸ್ಕೊತೀರಾ? ಹಲೋ, ಓಕೆ, ಬಾಗಲಕೋಟೆಯಿಂದ ಸುಮಾ ಕರೆ ಮಾಡಿದ್ದಾರೆ. ಸುಮಾ, ಮಾತಾಡಿ. ನಮ್ಮ ಜೊತೆ ರವಿಚಂದ್ರನ್ ಇದ್ದಾರೆ. ಕುಸುಮಾ ಅವರೇ, ಮಾತಾಡಿ. ಹಲೋ. ಹಾ, ಹೇಳಿ ಸುಮಾ ಅವರೇ. ಸರ್ ನಮಸ್ಕಾರ, ನಾನು ನಿಮ್ಮ ದೊಡ್ಡ ದೊಡ್ಡ ಅಭಿಮಾನಿ. ಥ್ಯಾಂಕ್ ಯು ಸರ್, ಚಿಕ್ಕ ವಯಸ್ಸಿಂದ ನೋಡ್ತಾ ಇದ್ದೀರಿ ಸರ್. ಪ್ರೇಮ ಲೋಕ ಎಲ್ಲ ಪ್ರತಿಯೊಂದು ಸಿನಿಮಾ ಮಿಸ್ ಮಾಡಿಲ್ಲ ನಿಮ್ಮದು. ನಾನು ನಮ್ಮ ಮನೆಯವರು, ನನ್ಗಿಂತ ನಮ್ಮ ಮನೆಯವ್ರಿಗೆ ನಿಮ್ ಬಗ್ಗೆ ನನ್ನ ಬಿಡ್ತಾರೆ ಹೊರತು ನಿಮ್ಗೆ ಬಿಡಲ್ಲ. ನಮ್ಮ ಮನೆಯವ್ರಿಗೆ ಅಷ್ಟು ಗೊತ್ತಿ ರವಿಚಂದ್ರ. ನಿಮ್ ತರ ಹೇರ್ ಸ್ಟೈಲು, ನಿಮ್ ತರನೇ ಡ್ರೆಸ್ ಸೆನ್ಸು ಎಲ್ಲರೂ ಇವಾಗ ಸಡನ್ಲಿ ಈ ತರ ಶಾಕ್ ನ್ಯೂಸ್ ಕೇಳಿ ತುಂಬಾ ಬೇಜಾರಾಯ್ತು ಸರ್ ನಮ್ಗೆ. ಇಂಥವ್ರಿಗೆಲ್ಲ ಏನ್ ಮಾಡ್ಬೇಕು ಗೊತ್ತಾ ಸರ್? ಇಂಥವ್ರಿಗೆ ರೋಡಲ್ಲಿ ನಿಂತು ಮಾನ ಮರ್ಯಾದೆ ತೆಗಿಬೇಕು ಸರ್. ಇಂಥ ಚಪ್ಪಲಿ ಏಟು ಹೊಡಿಬೇಕು ಸರ್. ನನ್ನ ಕಡೆ ನಿಜವಾದ ಅಭಿಮಾನಿಗಳು ಎಷ್ಟೊಂದು ನಿಜ ಸರ್. ನಂಗೆ ತುಂಬಾ ಅಳು ಬರ್ತಾ ಇದೆ. ಇರ್ಲಿ ಬಿಡಿ ಪಾಪ, ಅವ್ನ ಯಾಕೆ ತಲೆಗೆ ಹೋಗ್ಲಿ ಬಿಡಿ. ಇಂಥವೆಲ್ಲ ಶಾಕಿಂಗ್ ಮೆಸೇಜ್ ಕೊಟ್ರೆ ಹೇಗೆ ಸರ್? ಅಭಿಮಾನಿಗಳನ್ನ ಬೆಳೆಸಬೇಕು. ಕರ್ನಾಟಕದಲ್ಲಿ ಇಂಥ ಲೋಕಗಳು ಕರ್ನಾಟಕದಲ್ಲಿ ಇಂಥದ್ದ ಕೆಟ್ಟ ಕೆಲಸ ಮಾಡೋದಾ? ಬಾರಿ ಕೆಲಸ ಇಲ್ಲಿ ಸುಮ್ಮನೆ ಇರ್ಬೇಕು. ಮನೆಯಲ್ಲಿ ಕೆಲಸ ಇಲ್ಲ ಅಂತ ಹೇಳ್ಬಿಟ್ಟು ಈ ತರ ಕೆಲಸ ಮಾಡೋದು, ಅದು ಒಬ್ಬ ಒಳ್ಳೆ ಕಲಾವಿದನ ಮೇಲೆ. ಕಲಾವಿದನಿಗೆ ತಾನು ಅಭಿಮಾನಿ ಪ್ರೋತ್ಸಾಹಿಸ್ಬೇಕು, ಇಲ್ಲಾಂದ್ರೆ ಸುಮ್ಮನೆ ಇರ್ಬೇಕು. ನಿಮ್ಮ ಮೇಲಿನ ಪ್ರೀತಿನೂ ನೋಡ್ತಾ ಇದ್ದೀರಾ, ಆತನ ಮೇಲಿನ ಆಕ್ರೋಶನೂ ನೋಡ್ತಾ ಇದ್ದೀರಾ. ಓಕೆ, ಈಗ ಕೋಲಾರದಿಂದ ಮಂಜುನಾಥ್ ಕರೆ ಮಾಡಿದ್ದಾರೆ. ಮಂಜುನಾಥ್, ಮಾತಾಡಿ. ನಮ್ಮ ಜೊತೆ ರವಿಚಂದ್ರನ್ ಇದ್ದಾರೆ. ನಮಸ್ತೆ. ಹಾ, ಹೇಳಿ ಮಂಜುನಾಥ್ ಅವರೇ. ಇದೆಲ್ಲ ಸುಳ್ಳು ಗಾಸಿಪ್ ಸುದ್ದಿಗಳು ಬಾಕಿ, ಇದೆಲ್ಲ ಪಬ್ಲಿಸಿಟಿಗೋಸ್ಕರ ಮಾಡ್ತಾ ಇರ್ತಕ್ಕಂಥ ವಿಷಯ ಇದು. ಮಾಡಕ್ಕೇನು ಕೆಲಸ ಇರಲ್ವಲ್ಲ ಇವ್ರಿಗೆ, ಮಾಡೋದಕ್ಕೇನು ಕೆಲಸ ಇರೋದಿಲ್ಲ ಇವ್ರಿಗೆ. ಯಾವ ರೀತಿ ಏನಾದ್ರು ಪಬ್ಲಿಸಿಟಿ ತಗೋಬೇಕು ಅಂತ ಹೇಳ್ಬಿಟ್ಟು ಸೆಲೆಬ್ರಿಟಿಗಳ ವಿರುದ್ಧ ಈ ತರ ಮಾಡ್ತಾ ಇದಾರೆ. ಹಲೋ. ಹಾ, ಹೇಳಿ. ತುಂಬಾನೇ ನೋವಾಗ್ತಾ ಇದೆ ಇದೆಲ್ಲ ನೋಡ್ತಾ ಇದ್ರೆ ಟಿವಿ. ಇವಾಗ ನನ್ನ ನೋಡಿ ನೋವೆಲ್ಲ ಹೊರಟೋಗುತ್ತೆ, ಯಾಕೆ ತಲೆ ಕೆಡ್ಸ್ಕೊತೀರ? ಖಂಡಿತ, ನಿಜ ಅದು. ಈಗ ದಾವಣಗೆರೆಯಿಂದ ಬಸವರಾಜ್ ಕರೆ ಮಾಡಿದ್ದಾರೆ. ಬಸವರಾಜ್, ಮಾತಾಡಿ. ಹಲೋ ಮೇಡಮ್. ಮಾತಾಡಿ ಬಸವರಾಜ್ ಅವರೇ. ಅಲ್ಲ ಸರ್, ನಮಸ್ಕಾರ ಸರ್. ಹಾ, ಹೇಳಿ ಬಸವರಾಜ್. ನಾನ್ ಸರ್ ಬಸವರಾಜ್ ಅಂತ ಹೇಳಿ ನಿಮ್ಮ ಅಭಿಮಾನಿ. ಅಭಿಮಾನಿ 25 ವರ್ಷದಿಂದ ಅಭಿಮಾನಿ ಸರ್, ತುಂಬಾ ಅಭಿಮಾನಿ. ಹಾ, ಅವ್ನು ಯಾರು ಸರ್? ಅವ್ನು ಆ ತರ ಮಾಡಿರೋನು, ಅವ್ನು ಲುಚ್ಚ ಬಾರಿ ಸರ್. ಅವನು ಆ ತರ ಮಾಡ್ತಾರ ಸರ್ ಅವನು. ಯಾಕೆ ಮಾಡೋಣ ಅಂತ ಅವನ್ನೇ ಕೇಳೋದಕ್ಕೆ ನೀವು ಮೃತ್ಯುಂಜಯ ಸರ್, ಯಾವಾಗ್ಲೂ ನೀವು ಮೃತ್ಯುಂಜಯ ಇದ್ದಾಗೆ ಏನಂತ ಹೇಳ್ತಿದ್ದೀರಾ? ಗೆದ್ದವರು ನೀವು. ಏನ್ ಮಾತಾಡ್ತಿದ್ದೀರಾ ಬಸವರಾಜ್ ಅವರೇ? ಓ, ನೀವು ಮೃತ್ಯುಂಜಯ ಅಂತ ಹೇಳ್ತಾ ಇದ್ದಾರೆ. ಮೃತ್ಯುಂಜಯ ಇದ್ದಾಗೆ. ಅಯ್ಯೋ, ನಮ್ಗೆ ನಿಮ್ಮಂಥವ್ರ ಪ್ರೀತಿ ಇರೋರ್ಗು ನಮ್ಗೇನೂ ಆಗಲ್ಲ ಬಿಡಿ. ಅವ್ನು ಯಾರೋ ಒಬ್ಬ ಏನೋ ಟ್ರೈ ಮಾಡೋಣ ಪಾಪ, ಅವನಿಗೇನೋ ಖುಷಿ ಇದರಲ್ಲಿ. ಓಕೆ, ಈಗ ಉಡುಪಿಯಿಂದ ಜಿನಾಯ್ದ್ ಕರೆ ಮಾಡಿದ್ದಾರೆ. ಜಿನಾಯ್ದ್, ಮಾತಾಡಿ. ನಮ್ಮ ಜೊತೆ ರವಿಚಂದ್ರನ್ ಇದ್ದಾರೆ. ಹಲೋ, ನಮಸ್ತೆ ಸರ್. ನಮಸ್ತೆ. ನಾನು ಜುನೈದ್ ಅಂತ ಉಡುಪಿಯಿಂದ. ಹಾಂ, ಇವಾಗಷ್ಟೇ ನಿಮ್ಮ ಬಗ್ಗೆ ಬಹಳಷ್ಟು ಜನರಲ್ಲ ಕೆಟ್ಟದಂತ ಮಾಡಿದಾರಲ್ಲ ಸರ್. ಯಾಕೆ ಸರ್ ಈ ತರ ಮಾಡ್ತಾ ಇದ್ದಾರೆ ಜನರಲ್ಲ? ನನ್ ಕೇಳಿದ್ರೆ ನಾನೇನಪ್ಪ ಹೇಳಿ, ನನಗೆ ಅವ್ರನ್ನ ಕೇಳಬೇಕು. ಬಹುಶಃ ನನ್ನ ಸಿನಿಮಾಗಳು ಕಡಿಮೆ, ಈಗ ಸದ್ಯಕ್ಕೆ ಸಿನಿಮಾ ಕೊಟ್ಟಿದ್ದು ಕೋಪ ಇರ್ಬೇಕನ್ನ ಅವ್ರಿಗೆ. ಯಾಕೆ ಸರ್ ನಿಮ್ಮ ಮೇಲೆ ಇಂಥ ಒಳ್ಳೆ ವ್ಯಕ್ತಿ ಮೇಲೆ ಎಲ್ಲ ಕೋಪ ಯಾಕೆ ಮಾಡ್ತಾರೆ ಸರ್ ಜನರು? ಗೊತ್ತಿಲ್ಲಪ್ಪ, ನನಗೇನು ಗೊತ್ತಾಗಬೇಕು. ಹಲೋ. ಹಾಂ, ಹೇಳಿ. ಓಕೆ, ಈಗ ಹಾಸನದಿಂದ ನಾಗೇಶ್ ಕರೆ ಮಾಡಿದ್ದಾರೆ. ನಾಗೇಶ್, ಮಾತಾಡಿ. ಸರ್ ನಮಸ್ಕಾರ ಸರ್. ನಮಸ್ತೆ ನಾಗೇಶ್, ಹೇಳಿ. ಸರ್, ನಿಮ್ಮನ್ನ ರಸಿಕರ ಇದು ರಾಜ ಅಂತಲೇ ಕರೀತಾರೆ ಕರ್ನಾಟಕದಲ್ಲಿ. ಒಟ್ಟಿಗೆ ಈ ತರ ಅಷ್ಟೊಂದು ಲೋಫರ್ ಈ ತರ ಮಾಡಿದ್ದಾನೆ ಅಂದ್ರೆ ತುಂಬಾ ಬ್ಯಾಡ್. ಹೇಳಿ ಸರ್, ಅದು ಬಟ್ ಆತರ ಮಾಡಿರೋದು ತಪ್ಪು. ಆತರ ನಾವು ನಿಮ್ ಬಗ್ಗೆ ಹೇಳ್ತಾ ಇರ್ತೀವಿ. ಅದೇನು ಆತರ ಕೆಟ್ಟದಾಗೆಲ್ಲ ಇದ್ ಮಾಡ್ಬಾರ್ದು ಯಾರ ಬಗ್ಗೆ. ನಿಮ್ ಬಗ್ಗೆ ಎಷ್ಟೊಂದು ಕೋಟ್ಯಾಂತರಗಳ ಅಭಿಮಾನಿಗಳಿದ್ದಾರೆ ಕರ್ನಾಟಕದಲ್ಲಿ. ಅಲ್ಲ, ಅವ್ನು ಬರೀ ನನ್ನ ಬಗ್ಗೆ ಅಂತಲ್ಲ, ಯಾರ ಬಗ್ಗೆನೂ ಆಗ ಮಾಡಬಾರ್ದು. ಫಸ್ಟ್ ನನ್ನ ಬಗ್ಗೆ ಮಾಡ್ತಾನೆ, ಇನ್ನೊಬ್ಬರ ಬಗ್ಗೆ ಮಾಡ್ತಾನೆ, ಯಾರ ಬಗ್ಗೆನೂ ಮಾಡೋದಿಲ್ಲ. ಇನ್ನೊಬ್ರ ಬಗ್ಗೆ ಮಾಡ್ಬೋದು. ಏನಕ್ಕೆ ಬೇಕು?
ನಿಮ್ ಬಗ್ಗೆ ಇಷ್ಟೊಂದು ಅಭಿಮಾನಿಗಳು ಎಲ್ಲೋದ್ರು ನಿಮ್ ಆಟೋದಲ್ಲಾಗ್ಲಿ ಎಲ್ಲಾಗ್ಲಿ ನಿಮ್ ಸಾಂಗ್ಸ್ ಎಲ್ಲಾ ತರ ಕೇಳ್ಕೊಂಡಿರ್ತಾರೆ. ಅಲ್ಲ, ರವಿಚಂದ್ರನ್ ಅವ್ರು ಹೇಗಿದ್ದಾರೆ ಅನ್ನೋದು ಬಹುಶಃ ಅವರು ಒಳ ಹೊಕ್ಕು ನೋಡಿದ್ದಾರೆ ಅಭಿಮಾನಿಗಳು, ಅಷ್ಟರ ಮಟ್ಟಿಗೆ ರವಿಚಂದ್ರನ್ ಗೊತ್ತು ಅಂತ ಅನ್ಸುತ್ತೆ. ಏನು ಅನಿಸ್ತಾ ಇದೆ ಅಭಿಮಾನಿಗಳಿಗೆ ಅಭಿಮಾನ ನೋಡಿದಾಗ? ನಾನು ಯಾವಾಗಲೂ ನಾನು ಏನಾದರೂ ಇವತ್ತು ಸಿನಿಮಾ ಇಂಡಸ್ಟ್ರಿಲಿ ಉಳ್ಕೊಂಡಿದ್ದೀನಿ, ಕಷ್ಟಪಡ್ತೀನಿ, ಸಿನಿಮಾ ಮಾಡ್ತೀನಿ ಅಂದರೆ ನನಗೆ ನನ್ನ ತಂದೆ ತಾಯಿ ಫ್ಯಾಮಿಲಿಯವ್ರು ಕೊಟ್ಟಿರೋ ಪ್ರೀತಿಗಿಂತ ನಾನು ಇವ್ರು ತೋರಿಸಿರೋ ಪ್ರೀತಿಗೆ ಜಾಸ್ತಿ ಬೆಲೆ ಕೊಡ್ತೀನಿ, ಜಾಸ್ತಿ ಆಸೆ ಪಡ್ತೀನಿ ಇವ್ರು ಖುಷಿ ಪಡಿಸ್ಬೇಕು ಸಿನಿಮಾದಲ್ಲಿ ಅಂತ. ಏನಾರು ಇವತ್ತು ಹೊರಗಡೆ ನಾನು ಸಿನಿಮಾ ಮಾಡೋಕ್ಕೆ ಹೋಗಿಲ್ಲ ಅಂದರೆ ಇವ್ರು ನನಗೆ ಫಸ್ಟ್ ಪ್ರೀತಿ ಕೊಟ್ಟಾಗಿಂದ ನಾನು ಹಂಗೆ ಹೇಳ್ಕೊಂಬಿಟ್ಟಿದ್ದಾರೆ ಒಳಗೆ. ಸೊ ನಾನು ಬೆರ್ತುಬಿಟ್ಟಿದ್ದೀನಿ ಇಲ್ಲಿ ಒಳಗೆ. ಅದು ನಾನು ಸಿನಿಮಾ ಮೂಲಕ ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ ಹೊರತು ಮಾತಿನ ಮೂಲಕ ಯಾವತ್ತೂ ನಾನು ಅಭಿಮಾನಿಗಳು ಹಂಗಂತ ಹೇಳದೇ ಇರ್ಬೋದು. ಬಟ್ ಅದನ್ನು ನಾನು ವ್ಯಕ್ತಪಡಿಸೋದು ಸಿನಿಮಾದ ಮೂಲಕ ಮಾತ್ರ. ನಾನು ಒದ್ದಾಡ್ತೀನಿ ಸಿನಿಮಾ ಮಾಡೋದಕ್ಕೆ. ಮಂಜಿನ 8 ವರ್ಷ ಮಾಡೋ ನೆಸೆಸಿಟಿ ಇಲ್ಲ ನನಗೆ. ಒಂದು 6 ತಿಂಗಳಲ್ಲಿ ಮಾಡಿ ರಿಲೀಸ್ ಮಾಡ್ಬೋದಲ್ಲ, ಏನು ಕಷ್ಟ ಏನಿದೆ? 8 ವರ್ಷ ಮಾಡೋಣ, 1 ವರ್ಷದಿಂದ ಸಿನಿಮಾ ರಿಲೀಸ್ ಮಾಡಿ ಮುಗ್ಸೋಕ್ಕಾಗಲ್ವಾ? ಹೌದು ಅಲ್ವಾ? ಸೊ ಒಳಗೆ ಕಾಡ್ತಿರೋ ವಿಷಯಗಳದು, ದುಡ್ಡಲ್ಲ. ದುಡ್ಡು ತರ್ಬೋದು, ದುಡ್ಡೇನು ದೊಡ್ಡ ವಿಷಯ ಅಲ್ಲ. ಅದ್ರಲ್ಲಿ ಏನೋ ಒಂದು ವಿಷಯ ಕಾಡುತ್ತೆ ಸಿನಿಮಾಗೆ, ಹಿಂಗೆ ಮಾಡಲೇಬೇಕು ಅಂತ. ಅದು ನನ್ನೊಳಗಿರೋ ಆಟ ಅದು. ಸೊ ಆಟ ಏನಕ್ಕೆ ಹೇಳಿ, ಸಿನಿಮಾ ಅವ್ರಿಗೆ ಮಾಡ್ಕೊಡೋದಕ್ಕೆ ತಾನೆ, ನನಗಲ್ವಲ್ಲ. ನಾನೇನು ಮಾಡಿ ನೋಡ್ಕೊಳ್ಳೋದಕ್ಕಲ್ವಲ್ಲ ಸಿನಿಮಾ. ನಾನು ಅಂದ್ಕೊಂಡಾಗ ಒಂದು ಸಿನಿಮಾ ಮಾಡಿ ಅವ್ರು ಕೊಟ್ಟು ಅವ್ರು ಖುಷಿ ಕೊಟ್ಟಾಗ, ಅವ್ರು ಖುಷಿ ಪಟ್ಟಾಗಲೇ ನಾನು ಖುಷಿ ಪಟ್ಟಿರೋದು. ಅದೇ ನಾನು ಹಬ್ಬ ಆಚರಿಸಿರೋದು ಇವತ್ತವರೆಗೂ. ಏನಾರ ಮಧ್ಯೆ ಬರ್ತಡೇಗಳು ಮತ್ತೆ ಹೇಳೋದು ಅದೇ ವಿಷಯ. ಬರ್ತಡೇಗಳು ಆಚರಿಸಲ್ಲ, ನಾನು ಆಚರಿಸಲ್ಲ, ನನಗೆ ಬೇಕಾಗಿಲ್ಲ. ನಾನು ಸಿನಿಮಾ ಮಾಡಿದಾಗ ಅದು ಸಂತೋಷ ಕೊಟ್ಟಾಗಲೇ ನಾನು ಆಚರಿಸಿರೋದು ಬರ್ತಡೇ. ನಾನು ಅದೇ ಸಂತೋಷ ಪಟ್ಟಿರೋದು. ಇದು ಗೊತ್ತಿಲ್ಲದೆ ನಾನು ಸಿನಿಮಾ ಇಂಡಸ್ಟ್ರಿಲಿ ನನಗೆ ನಾನು ಹಾಕೊಂಡ್ರು ಬೇಲಿ ಹಾಕೊಂಡ್ಬಿಟ್ಟಿದ್ದೀನಿ, ಒಳಗಿದ್ದೀನಿ ನಾನು. ಸೊ ನಿಮ್ಮ ಅಭಿಮಾನ, ನಿಮ್ಮ ಪ್ರೀತಿ ಇರೋವರೆಗೂ, ಪ್ಲಸ್ ನನ್ನೊಳಗೆ ಆಸೆ ಇರೋವರೆಗೂ, ನನ್ನೊಳಗೆ ಸಿನಿಮಾ ಮೇಲೆ ಆಸೆ ಇರೋವರೆಗೂ ಬ್ರಹ್ಮ ಕೂಡ ನನಗೆ ಎಕ್ಸ್ಕ್ಯೂಸ್ ಮಾಡ್ತೀನಿ ಹೊರತು ಕರ್ಕೊಳ್ಳೋದಿಲ್ಲ ಅಷ್ಟು ಈಸಿಯಾಗಿ. ಚಾನ್ಸೂ ಇಲ್ಲ, ನಾನು ಹೋಗೋದಕ್ಕೂ ಆಗೋದಿಲ್ಲ. ನನ್ನ ಮನಸ್ಸಲ್ಲಿ ಒಂದು ದಿವಸ ಕೂಡ ನಾನು ಜಿಗುಪ್ಸೆ, ನಾನು ನಿದ್ದೆ ಇಲ್ಲ ಅಂತೆಲ್ಲ ಒದ್ದಾಡಿರೋ ದಿವಸಗಳಿಲ್ಲ. ಸಾಲ ಮಾಡಿಬಿಟ್ಟಿದ್ದೀನಿ ಅನ್ನೋ ತೊಂದರೆ ನನಗಿಲ್ಲ. ಯಾಕಂದರೆ ಸಾಲ ಮಾಡಿದ್ರೂ ಕೂಡ ನನಗೆ ತೀರಿಸ್ಕೊಳ್ಳೋ ಶಕ್ತಿನೂ ನನಗಿದೆ, ನನ್ನ ಜೊತೆಲಿರೋರಿಗೆ ನನಗೆ ತೀರಿಸ್ಕೊಳ್ಳೋ ಶಕ್ತಿನೂ ಇದೆ. ಗೊತ್ತಾಯ್ತು ನನಗೆ. ನನ್ನ ಫಾದರ್ ಇಲ್ಲಾಗಲಿ, ನನ್ನ ಬ್ರದರ್ ಇಲ್ಲಾಗಲಿ, ನನ್ನ ಜೊತೆ ಇರೋರಲ್ಲೇ ಆಗಲಿ, ಏನು ನಾನು ಬಿಟ್ಬಿಟ್ರೆ ಹಂಗೆ ಬಿಟ್ಬಿಟ್ಟು ಹೋಗೋರು ಇಲ್ಲ ಅಲ್ಲಿ ಜೊತೆಲಿ. ಫಸ್ಟ್ ಆಫ್ ಆಲ್ ನಾನು ಯಾರ ಹತ್ರ ಹೋಗೋದಿಲ್ಲ ಅನ್ನೋದು ಪ್ರಶ್ನೆ ಬೇರೆ. ಬಟ್ ಆ ಥರ ಎಲ್ಲ ನನ್ನ ಬಗ್ಗೆ ಅವ್ರು ಯೋಚನೆ ಮಾಡ್ಕೊಳ್ಳೋದು ತಪ್ಪು. ನಾನು ಒದ್ದಾಡೋದು ಸಿನಿಮಾ ಮಾಡೋದಕ್ಕೆ, ದುಡ್ಡಿಗಲ್ಲ, ಸಾಲಕ್ಕಲ್ಲ. ಡೆಫಿನೆಟ್ಲಿ ನಿಮ್ಮ ಜೊತೆ ನಾನು ಮತ್ತಷ್ಟು ಮಾತಾಡ್ತೀನಿ. ಕ್ರೇಜಿ ಸ್ಟಾರ್ ರವಿಚಂದ್ರನ್ ಮಾತಾಡ್ತಾ ಇರುವಂಥ ರೀತಿಯನ್ನು ನೀವು ಕೂಡ ನೋಡ್ತಾ ಇದ್ದೀರಿ. ನಗನಗ್ತಾ ಸ್ವೀಕರಿಸಿದ್ದಾರೆ. ಜೊತೆಗೆ ತೀರಾ ಇಂಥದ್ದೊಂದು ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅವರ ಬಗ್ಗೆ ಸುದ್ದಿ ಕೇಳಿದಾಗ ಅವರ ಅಭಿಮಾನಿಗಳಲ್ಲೂ ಕೂಡ ಬಹಳಷ್ಟು ಜನ ಶಾಕ್ ಆಗುವಂಥ ಸಾಧ್ಯತೆಗಳು, ಅವರು ಏನಾದರೂ ಮಾಡ್ಕೊಳ್ಳುವಂಥ ಸಾಧ್ಯತೆಗಳಿರುತ್ತೆ. ಅದರ ಬಗ್ಗೆ ರವಿಚಂದ್ರನ್ ಏನು ಹೇಳ್ತಾರೆ ಅಂತ ಕೇಳೋಣ. ಅದಕ್ಕೆ ಮೊದಲೊಂದು ಸಣ್ಣ ಬ್ರೇಕ್.